ಕರ್ನಾಟಕ ರಾಜ್ಯದಲ್ಲಿ 2 ವಿಧಾನಸಭೆಯ ಉಪಚುನಾವಣೆಗಳು, ಒಂದು ಬಾಗಲಕೋಟೆಯ ಉಪಚುನಾವಣೆ, ಮತ್ತೊಂದು ದಾವಣಗೆರೆಯ ಉಪಚುನಾವಣೆ. ಈ ಒಂದು ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಬಾಗಲಕೋಟೆಯಲ್ಲಿ ಅತ್ಯಂತ ಪ್ರಾಮಾಣಿಕ, ನೇರವಾದಿ, ನಿಷ್ಠಾವಂತ ಜನಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ವೀರಣ್ಣ ಚಿರಂತಿಮಠ ಅವರ ಪರವಾಗಿ ಇವತ್ತಿನ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರೈತ ಪರವಾದಂತಹ ಹೋರಾಟಗಾರರು ಆಗಿರ್ತಕ್ಕಂಥ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ನೀಡತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರೆ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕ ಮಿತ್ರರೇ, ಸಮಯದ ಅಭಾವದಿಂದ ನಾನು ಪ್ರತಿಯೊಬ್ಬ ನನ್ನ ಆತ್ಮೀಯ ಸ್ನೇಹಿತರುಗಳ ಹೆಸರನ್ನ ಹೇಳಲಿಕ್ಕೆ ಹೋಗ್ತೀನಿ. ಯಾರು ಅನ್ಯತಾ ಭಾವಿಸೋದು ಬೇಡ. ಈಗಾಗಲೇ 9:15 ಗಂಟೆ ಆಗಿದೆ. ಇನ್ನೊಂದು 3/4 ಗಂಟೆ ನಾನು ಯಡಿಯೂರಪ್ಪನವರು ಮಾತಾಡ್ಲಿಕ್ಕೆ ಅವಕಾಶ ಇರೋದು. ಆ ಹಿನ್ನೆಲೆಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲಾ ಪಕ್ಷದ, 2 ಪಕ್ಷಗಳ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಪ್ರಮುಖ ನಾಯಕರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ತಂದೆ ತಾಯಂದ್ರೆ, ಯುವಕ ಸ್ನೇಹಿತರೆ, ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಈ ಒಂದು ಚುನಾವಣೆ ನಾವ್ಯಾರು ಬಯಸಿ ಬಂದದ್ದಲ್ಲ. ಆದರೆ ಒಂದು ಭಗವಂತನ ಒಂದು ತೀರ್ಮಾನಗಳಿವೆ. ಜಗದೀಶ್ ಶೆಟ್ಟರ್ ಅವರು, ನಾನು ಅವರ ಹೆಸರು ಹೇಳಲಿಲ್ಲ, ಮಾಜಿ ಮುಖ್ಯಮಂತ್ರಿಗಳು, ನಮಗೂ ಅವರು ಹಿರಿಯರಿದ್ದಾರೆ, ಆತ್ಮೀಯ ಸ್ನೇಹಿತರು ಇದ್ದಾರೆ. ಅವರೀಗ ಸುದೀರ್ಘವಾಗಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡೋದು. ನಮ್ಮ ಬಣ್ಣಪ್ಪ ಕಾಶಪ್ಪನವರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೋದ ತಕ್ಷಣ ಸರ್ಕಾರ ಬಿದ್ದೋಗಲ್ಲ ಅಂತಕ್ಕಂಥ ಮಾತನ್ನ ಬಹುಶಃ ಅವರು ಹೇಳಿರ್ತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಸಮಾಜ, ಆರ್ಮತಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಬಿದ್ದೋಗ್ತಕ್ಕಂಥ ಪರಿಸ್ಥಿತಿ ಏನಿಲ್ಲ ಅಂತಕ್ಕಂಥದ್ದನ್ನ ಸೂಕ್ಷ್ಮ ನಿಮ್ಗೆ ಹೇಳಿದ್ದಾರೆ. ಆದ್ರೆ ಒಂದು ಏನು, ನೀವೆಲ್ಲರೂ ಅವರ ಬಗ್ಗೆ ಬಹಳ ಅತ್ಯಂತ ನಂಬಿಕೆಯನ್ನ, ಗೌರವವನ್ನ ಇಟ್ಕೊಂಡಿದ್ದೀರಿ. ಆ ಗೌರವಕ್ಕೆ ತಕ್ಕನಾದಂತ ಕೆಲಸಗಳು ಈ ರಾಜ್ಯದಲ್ಲಿ ಆಗ್ತಾ ಇದೆಯಾ ಅನ್ನೋದನ್ನ ಇವತ್ತು ಜಾತಿ ಭೇದ ಮರೆತು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಈ ರಾಜ್ಯದಲ್ಲಿ 3 ವರ್ಷದ ಹಿಂದೆ ನಾಡಿನ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಹುಮತವನ್ನು ಕೊಟ್ಟಿದ್ದಾರೆ. ನಾನು ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಹಿರಿಯರಿಗೆ, ತಾಯಂದ್ರಿಗೆ, ಯುವಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ 3 ವರ್ಷದ ಅವರ ಆಡಳಿತದಲ್ಲಿ ಪ್ರತಿದಿನ ಅವರ ಒಂದು ಘೋಷಣೆ ಕೇವಲ 5 ಗ್ಯಾರಂಟಿಗಳನ್ನ ನಾವು ಜಾರಿಗೆ ತಂದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥ ಒಂದು ಘೋಷಣೆಯನ್ನ ಬಿಟ್ರೆ ಇನ್ನು ಯಾವುದೇ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ತರ್ತಾ ಇದ್ದೇವೆ, ಬಡವರ ಪರವಾದಂತ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳೋದು. ಈ ಒಂದು ಗ್ಯಾರಂಟಿಯ ಒಂದು ಕಾರ್ಯಕ್ರಮವನ್ನು ಹೊರತುಪಡಿಸಿ ಮತ್ತೊಂದು ಪ್ರಮುಖವಾಗಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಚರ್ಚೆಗಳು ನಡೀತಾ ಇರೋದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಬಗ್ಗೆ. ಮುಖ್ಯಮಂತ್ರಿಯ ಬದಲಾವಣೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಾ ಇದೆ. ನಾವ್ಯಾರು ಅವ್ರನ್ನ ಬದಲಾವಣೆ ಮಾಡಿ ಅಂತ ಹೇಳ್ತಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಜನಪ್ರತಿನಿಧಿಗಳು ಸಹ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಅವರ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಪದೇ ಪದೇ ಈ ಒಂದು ಸರ್ಕಾರ
ಇವರು ಮಾಡಬೇಕಾದಂತ ಕಾರ್ಯಕ್ರಮಗಳನ್ನ ಇವರಿಗೆ ಮಾಡತಕ್ಕಂತ ಒಂದು ಯೋಗ್ಯತೆ ಇಲ್ಲದೆ ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಒಳಗಾಗ್ತಾರೆ. ಇವತ್ತು ಬಹುಶಃ ಬಾಗಲಕೋಟೆ ಜಿಲ್ಲೆ ಒಳಗೂ ಆಕಸ್ಮಿಕವಾಗಿ ಮೊನ್ನೆ ನಡೆದಂತ ಒಂದು ಹವಾಗುಣದಲ್ಲಿ ಕೆಲವು ಮಳೆ ಬಹುಶಃ ಬಾಗಲಕೋಟೆ ಕೆಲವು ಭಾಗದಲ್ಲಿ ಬಂತು. ದ್ರಾಕ್ಷಿ ಬೆಳೆ ಬೆಳೆಯತಕ್ಕಂಥವ್ರು, ದಾಳಿಂಬೆ ಬೆಳೆ ಬೆಳೆಯತಕ್ಕಂಥ ರೈತರು ಯಾವೊಂದು ಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಚುನಾವಣೆಯಲ್ಲಿ ಬಂದು ಈ 5 ದಿನಗಳ ಕಾಲ 5-6 ದಿನ ಈಗಾಗಲೇ ಆಗಿದೆ, ಮತ್ತೆ ನಾಳೆ ಬರ್ತಾರೆ. ಇವತ್ತೆಲ್ಲ ಬಿಡುವು ಮಾಡ್ಕೊಂಡು ಕೋಲಾರಕ್ಕೆ ಹೋಗಿದ್ದಾರೆ, ಮತ್ತೆ ನಾಳೆ ಬಂದು 2 ದಿನ ಇರ್ತಾರಂತೆ. ಯಾವತ್ತಾದರೂ ಒಂದು ದಿನ ಈ ಒಂದು ಅಕಾಲಿಕ ಆಲಿಕಲ್ ಮಳೆಯಿಂದ ಆದಂತಹ ಪ್ರದೇಶಗಳಲ್ಲಿ ನಮ್ಮ ರೈತರು ಸಂಕಷ್ಟಕ್ಕೆ ಒಳಗಾದ್ರು ಒಂದೇ ಒಂದು ದಿನ ನಮ್ಮ ರೈತರ ಹೊಲಕ್ಕೆ ಭೇಟಿ ಕೊಟ್ಟು ರೈತರಿಗೆ ಸಾಂತ್ವನವನ್ನ ಹೇಳಿದಂಥದನ್ನ ನೀವೇನಾದ್ರೂ ಕಂಡ್ರ ಅಂತಕ್ಕಂಥದನ್ನ ದಯವಿಟ್ಟು ನೆರೆದಿರ್ತಕ್ಕಂಥ ನಮ್ಮ ಜನತೆ ತಿಳ್ಕೋಬೇಕಾಗ್ತದೆ. ಇವತ್ತು ನಮ್ಮ ಕುಂಬಿಗೆ ಗ್ರಾಮದಲ್ಲಿ ಬಹುಶಃ ನೇಕಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಇಷ್ಟೆಲ್ಲ ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಏನು ಬಂದು 5 ದಿನ ಆರ್ಭಟ ಮಾಡಿದ್ರು. ಯಾವತ್ತಾದ್ರೂ ಒಂದು ದಿನ ನೇಕಾರರ ಬೀದಿಗೆ ಹೋಗಿ ನೇಕಾರರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಇಲ್ಲ ನಾನು ನಿಮ್ಗೆ ಆರ್ಥಿಕವಾಗಿ ನೆರವು ನೀಡುತ್ತೇನೆ, ಇವತ್ತು ನಿಮ್ಮ ಬದುಕಿಗೆ ಒಂದು ದಾರಿಯನ್ನು ತೋರಿಸ್ತೇನೆ, ಈ ಸರ್ಕಾರದಲ್ಲಿ ಒಂದು ಪದ ನೇಕಾರರ ಸಮಾಜದ ಬಗ್ಗೆ ಈ ಮುಖ್ಯಮಂತ್ರಿಯಿಂದ ಬಂತ ಅಂತಕ್ಕಂಥದ್ದನ್ನ ತಾವು ಯೋಚನೆ ಮಾಡಬೇಕು ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಈ ಒಂದು ಜವಳಿ ಇಲಾಖೆಯನ್ನ ಏನು ನಿರ್ವಹಣೆ ಮಾಡ್ತಾರೆ, ಇವತ್ತು ಹಲವಾರು ರೀತಿಯ ಯೋಜನೆಗಳನ್ನ ತರಲಿಕ್ಕೆ ಇವತ್ತು ಲಕ್ಷಾಂತರ ಕೋಟಿ ಹಣವನ್ನ ಇವತ್ತು ಮೀಸಲಿಟ್ಟಿದ್ದಾರೆ. ಅದನ್ನ ಇವತ್ತಿನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿಯನ್ನ ಭೇಟಿ ಮಾಡಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಭೇಟಿ ಮಾಡಿ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಹಲವಾರು ಯೋಜನೆಗೆ ಆರ್ಥಿಕ ಶಕ್ತಿಯನ್ನೇನು ಕೊಟ್ಟಿದ್ದಾರೆ. ಏನಾದರೂ ಈ ಒಬ್ಬ ಮಂತ್ರಿ ಕೇಂದ್ರಕ್ಕೆ ಹೋಗಿ ನಮಗಿಂತ ಒಂದು ನೇಕಾರರ ಸಮಸ್ಯೆಗೆ ಪರಿಹಾರ ಬೇಕು, ಇವತ್ತು ತಾವು ಕೈ ಜೋಡಿಸ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಏನಾದರೂ ಕೊಟ್ಟಿದ್ದಾರ ಇವತ್ತು ಈ ಸರ್ಕಾರದಲ್ಲಿ ಅಂತಕ್ಕಂಥದ್ದು ಯೋಚನೆ ಮಾಡಿ. ಇವತ್ತು ಇಲ್ಲಿ ಬಂದು ವಿರೋಧ ಪಕ್ಷದ ನಾಯಕರುಗಳ ಬಗ್ಗೆ ಬಹಳ ಕೆಟ್ಟ ರೀತಿಯಲ್ಲಿ ಪದ ಬಳಕೆ ಮಾಡಿ ಭಾಷಣ ಮಾಡ್ತಕ್ಕಂಥದ್ದು, ಮತ್ತೊಬ್ಬರನ್ನ ಅವಹೇಳನ ಮಾಡ್ತಕ್ಕಂಥ ಅವರ ಭಾಷಣ ಏನಿದೆ ಅದಕ್ಕೆ ನೀವು ಮರಳಾಗ್ತೀರಾ ಅಂತಕ್ಕಂಥದ್ದನ್ನು ನಾನು ಕೇಳಿ ಬಯಸ್ಲಿಕ್ಕೆ ಬಂದಿದ್ದೇನೆ. ಇವತ್ತು ನಾನು ಯಡಿಯೂರಪ್ಪನವರು ನಾವೇನು ಕೆಲಸ ಮಾಡಿದ್ದೇವೆ, ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಬಡವರ ಪರವಾದಂತಹ ಕಾರ್ಯಕ್ರಮಗಳು ಏನಿದ್ದಾವೆ ಪ್ರತಿದಿನ ನಿಮ್ಮ ಮುಂದೆ ನಾವು ಹೇಳಬೇಕಾದ ಅವಶ್ಯಕತೆ ಇದೆ. ನಮ್ಮ ಕರ್ತವ್ಯ ನಾವು ನಿರ್ವಹಣೆ ಮಾಡಿದ್ದೇವೆ, ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಣೆ ಮಾಡಿದ್ದೇವೆ. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಜಿಲ್ಲೆಯ ಒಂದು ಏಳಿಗೆಯನ್ನು ಮಾಡ್ತಕ್ಕಂಥ ವಿಷಯದಲ್ಲಿ ಇವರು 5 ವರ್ಷಗಳ ಕಾಲ ಬಾದಾಮಿಯ ಪ್ರತಿನಿಧಿನೂ ಇದ್ರು. ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಬಾದಾಮಿಯ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಬಹುಶಃ ಅವತ್ತು ಗೆದ್ದಂಥದ್ದು ಕೇವಲ 1600 ಮತಗಳಲ್ಲಿ ಗೆದ್ದರು. ಬಹುಶಃ ಬಾದಾಮಿಯ ಜನತೆ ಅವತ್ತು ಅವ್ರನ್ನ ಕೈ ಹಿಡಿದೇ ಹೋಗಿದ್ರೆ ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಸ್ವಲ್ಪ ನಮ್ಮ ಪಕ್ಷದ ಅಭ್ಯರ್ಥಿ ಆದಂತ ನಮ್ಮ ಹನುಮಂತಪ್ಪ ಮಾವಿನ ಮರದವರು ಸ್ವಲ್ಪ ಚುನಾವಣೆಯ ಕಣದಿಂದ ಸ್ವಲ್ಪ ಹಿಂದೆ ಸರಿದಿದ್ರು. ನಾವು ಅವರಿಗೆ ಹಿಂದೆ ಸರಿತಕ್ಕಂಥ ಒಂದು ಮನವಿ ಮಾಡಿದ್ರು. ಬಹುಶಃ ಸಿದ್ದರಾಮಯ್ಯನವರು ಇಲ್ಲೂ ಬಾದಾಮಿಯಲ್ಲೂ ಗೆಲ್ತಿರ್ಲಿಲ್ಲ. ಇಲ್ಲಿ ಮಾತಾಡ್ಬೇಕಾದ್ರೆ ಜಗದೀಶ್ ಶೆಟ್ಟರ್ ಒಂದು ಮಾತು ಹೇಳುದು, ಅವರಿಗೆ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಅವಕಾಶ ಕೊಟ್ಟಂತ ಪುಣ್ಯಾತ್ಮ ಜನ ನೀವೇನಿದ್ದೀರಿ, ಒಂದು ಪುನರ್ಜನ್ಮೆಯನ್ನು ಕೊಟ್ಟರು ರಾಜಕೀಯವಾಗಿ. ಬಹುಶಃ 2018ರಲ್ಲಿ ಯಾವೊಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೈಸೂರಿನಲ್ಲಿ 35,000 ಮತಗಳ ಅಂತರದಲ್ಲಿ ಸೋಲ್ತಾರೆ. 5 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ 35,000 ಮತದಲ್ಲಿ ಸೋಲ್ತಕ್ಕಂಥದ್ದನ್ನ ಈ ದೇಶದ ಇತಿಹಾಸದಲ್ಲಿ ನೀವೆಲ್ಲಾದ್ರೂ ಕಂಡಿದ್ರ? ಯಾತಕ್ಕೆ ಸೋಲಿಸಿದ್ರು ಅಲ್ಲಿ ಜನ? ಕಳೆದ 15, 20, 30, 25 ವರ್ಷದಲ್ಲಿ
ಆ ಭಾಗದ ಜನ ಅವ್ರಿಗೇನು ಆಶೀರ್ವಾದ ಮಾಡೋದು, ಆ ಜನಕ್ಕೆ ಕೊಟ್ಟಂತ ಅವರ ಸೇವೆ ಏನಿದೆ ಅದೆಲ್ಲ ಗಮನದಲ್ಲಿ ಇಟ್ಕೊಂಡೆ ಆ ಚುನಾವಣೆಯಲ್ಲಿ ಅವ್ರು ಸೋತದ್ದು. ಇಲ್ಲಿ ಹನುಮಂತಪ್ಪನವರು ಏನಾದ್ರು ಸ್ವಲ್ಪ ಸಮಸ್ಯೆ ಒಂದು ಇದ್ದ ಸರಿದಿದ್ರೆ ಕನಿಷ್ಠ ಇಲ್ಲೂ 20-25 ಸಾವಿರದಲ್ಲಿ ಸೋಲ್ತಾ ಇದ್ರು. ಅವತ್ತು ಹೇಳಿದ್ರು ಚುನಾವಣೆಗೆ ಬಂದಾಗ, ನಾನು ಬಾದಾಮಿ ಕ್ಷೇತ್ರವನ್ನ ದತ್ತು ತೆಗೆದುಕೊಳ್ತೇನೆ, ಈ ಕ್ಷೇತ್ರಕ್ಕೆ ಎಲ್ಲಾ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೊಡ್ತೇನೆ, ನನ್ನನ್ನು ಕೈ ಹಿಡೀರಿ ಅಂತಕ್ಕಂಥ ಒಂದು ಮನವಿ ಸಲ್ಲಿಸಿದ್ರು. ಯಾವ ದತ್ತು ತೆಗೆದುಕೊಂಡ್ರು, ಯಾವ ಬಾದಾಮಿ ಕ್ಷೇತ್ರಕ್ಕೆ ಇವತ್ತು ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ? ದಯವಿಟ್ಟು ಯೋಚನೆ ಮಾಡಿ. ಇವತ್ತೇನಾದರೂ ಈ ಜಿಲ್ಲೆಗಳಲ್ಲಿ ಅಭಿವೃದ್ಧಿಯನ್ನ ಕಂಡಿದ್ರೆ ಬಿಜೆಪಿಯ ಸರ್ಕಾರ ಆಡಳಿತದಲ್ಲಿದ್ದಾಗ, ಬಿಜೆಪಿ ಜೆಡಿಎಸ್ ನ ಸಮ್ಮಿಶ್ರ ಸರ್ಕಾರ ಆಡಳಿತದಲ್ಲಿದ್ದಾಗ ನೀವು ಕಂಡಿರ್ತಕ್ಕಂಥ ಕಾರ್ಯಕ್ರಮ. ಬಹುಶಃ ನಾನು ಇಲ್ಲಿ ಬಾಗಲಕೋಟೆನಲ್ಲಿ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂತ ಹಾರ್ಟಿಕಲ್ಚರ್ಗೆ ಒಂದು ದೊಡ್ಡ ಒಂದು ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಂತ ಕಾರ್ಯಕ್ರಮ ಇದು ನಿಮ್ ಮುಂದೆ ಇವತ್ತು ನಿಮ್ ಕಣ್ಣ ಮುಂದೆ ಇದೆ. ಬಾಗಲಕೋಟೆ ಇವತ್ತು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅನ್ನು ಅದಷ್ಟೇ ಅಲ್ಲ, ಇವತ್ತು ನಾನು ಒಂದು ಮಾತನ್ನ ಕೊಡ್ತೇನೆ. ಈಗ ನಮ್ಮ ನೇಕಾರ ಸಮಾಜದ ಬಂಧುಗಳು ಯಡಿಯೂರಪ್ಪನವರು ನನಗೇನು ಮನವಿ ಕೊಟ್ಟಿದ್ದೀರಿ, ಆ ಮನವಿಯನ್ನ ಗಮನಿಸಿ ಇವತ್ತು ಇಲ್ಲಿಯ ನಮ್ಮ ನೇಕಾರ ಸಮಾಜಕ್ಕೆ ಏನೇನು ಕಾರ್ಯಕ್ರಮಗಳನ್ನು ತರಬೇಕಾಗ್ತದೆ, ನಾವು ನಿಮ್ಮ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ದೃಷ್ಟಿಯಿಂದ ಯಾವ ಯೋಜನೆಗಳನ್ನ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ತರಲಿಕ್ಕೆ ಅವಕಾಶಗಳಿದೆ, ತಕ್ಷಣ ನೀವು ಕೊಟ್ಟಂತ ಮನವಿಯನ್ನ ನಾನು ಕಾರ್ಯರೂಪಕ್ಕೆ ತರತಕ್ಕಂಥದಕ್ಕೆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೀನಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾರೆ. ಇಲ್ಲಿ ಬಹುಶಃ ನೇಕಾರ ಸಮಾಜದ ಬಗ್ಗೆ ನಾವು ಬರೋದಕ್ಕಿಂತ ಮುಂಚೆ ನಮ್ಮ ಲಕ್ಷ್ಮೀನಾರಾಯಣ MLA ಆಗಿದ್ರು, MLC ಕೆಲಸ ಮಾಡಿದ್ದಾರೆ, ಬಹಳ ಮಾತಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ನಿಮ್ಗೆ ಅವ್ರ ಸಮಸ್ಯೆವರೆಗೂ ಎಲ್ಲ ಸಮಸ್ಯೆಗಳು ಅವ್ರಿಗೆ ಗೊತ್ತಿದೆ, ಅವರು ಮಾತಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನಂದ್ರೆ ಅವರು ಹೇಳ್ತಾ ಇದ್ದಾರೆ ಸುದೀರ್ಘವಾಗಿ ಮಾತನಾಡಿದ್ದೇನೆ ಅಂತೇಳಿ. ನಿಮ್ಮ ನೆರವಿಗೆ ನಾವಿದ್ದೇವೆ. ಇವತ್ತು JDS ಮತ್ತು ಬಿಜೆಪಿಯ ಒಂದು ಸಮ್ಮಿಶ್ರ ಸರ್ಕಾರ ತರಬೇಕು ಅಂತಕ್ಕಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಾವ ನಮ್ಮ ಜಗದೀಶ್ ಶೆಟ್ಟರ್ ಹೇಳಿದ್ರು, ಆ ಮಾತಿಗೆ ನನ್ನ ಸಹಮತವೂ ಇದೆ. ಇಲ್ಲಿ ನಮಗೆ ಬೇಕಾಗಿರೋರು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ಜನರ ಸಮಸ್ಯೆಗೆ ಪ್ರಾಮಾಣಿಕವಾದಂತ ಆ ಸಮಸ್ಯೆಗಳನ್ನ ಅರಿತು ಜನರ ನಿರೀಕ್ಷೆಗೆ ಒಂದು ಉತ್ತಮವಾದ ಆಡಳಿತವನ್ನ ತರಬೇಕು ಅಂತಕ್ಕಂಥ ಏಕೈಕ ಒಂದು ಗುರಿ ನಮ್ಮದು ಅಂತಕ್ಕಂಥದ್ದನ್ನ ನಿಮ್ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೇನೆ, ಯಾವೊಂದು ಹಿಂದುಳ ವರ್ಗಕ್ಕೆ ನಾನು ಮಹಾನ್ ನಾಯಕ ಅಂತಕ್ಕಂಥದ್ದು ಹೇಳ್ತಾರೆ, ಐಂದ ನಾಯಕ ಅಂತಕ್ಕಂಥದ್ದನ್ನು ಅವ್ರು ಏನ್ ಹೇಳ್ತಾರೆ, ಯಾವ ಯಾವ ಸಮಾಜಕ್ಕೆ ಇವರ ಕೆಲಸಗಳೇನಾಗಿದೆ, ಇವತ್ತು ಯಾವೊಂದು ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ನಡೀತಾ ಇದೆ. ಏನಾದರೂ ಈ ಸರ್ಕಾರದಲ್ಲಿ ಈ ಕ್ಷಣದವರೆಗೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರ? ಸಮಾಜ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡಿದ್ದಾರೆ. ಯಾವೊಂದು ಕಾಂತರಾಜ್ ವರದಿ ಅಂತಕ್ಕಂಥ ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅದನ್ನ ಜಾರಿ ತರತಕ್ಕಂಥದ್ದನ್ನ ತರದೇನೆ ಒಪ್ಪಿಗೆ ಕೊಡಲಿಲ್ಲ ಅಂತ ಹೇಳಿ ಇವರಿಗೆ ಮುಖ್ಯಮಂತ್ರಿಯಾಗಿ 3 ವರ್ಷ ಆಯ್ತು. ಯಾತಕ್ಕಪ್ಪ ಈ ಒಂದು ವರದಿಯನ್ನು ಇನ್ನೂ ಪೋಸ್ಟ್ ವರದಿಯನ್ನು ಇಟ್ಕೊಂಡ್ರಿ? ನಿಮಗೆ ಇಂಥ ಸಮಾಜದ ಬಗ್ಗೆ ಚರ್ಚೆ ಮಾಡತಕ್ಕಂಥವ್ರಿಗೆ ಇವತ್ತು ಯಾವ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಇವತ್ತು ಹಲವಾರು ರೀತಿಯ ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಬಲ್ಲೆ. ಯಾಕೆಂದ್ರೆ ನಮ್ಮ ಮುಂದೆ ಬರ್ತಕ್ಕಂಥ ಆ ಬಡವರ ಪರಿಸ್ಥಿತಿಗಳನ್ನು ನಾವೇನು ನೋಡಿದ್ದೇವೆ. ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ಈ ಸರ್ಕಾರದಲ್ಲಿ ರಾಜ್ಯದ ಖಜಾನೆ ಖಾಲಿಯಾಗಿದೆ. ರಾಜ್ಯದ ಖಜಾನೆಗೆ ದರಿದ್ರ ಬರಲ್ಲ. ಈ ಒಂದು ರಾಜ್ಯದ ಖಜಾನೆಯನ್ನ ತುಂಬಿಸ್ತಕ್ಕಂಥ ಕೆಲಸದಲ್ಲಿ ರಾಜ್ಯದ 6.5 ಕೋಟಿ ಜನತೆ ನಿಮ್ಮ ಒಂದು ಶ್ರಮ ಏನಿದೆ, ಎಂದೂ ಸಹ ಖಜಾನೆ ಖಾಲಿ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ ಈ ರಾಜ್ಯದ ಜನತೆ. ಆದ್ರೆ ಈ ಸರ್ಕಾರ ಯಾವೊಂದು 5 ಗ್ಯಾರಂಟಿಗಳ ಹೆಸರಿನಲ್ಲಿ ಇವತ್ತೇನು ಹೇಳ್ತಾರೆ, ಈ 5 ಗ್ಯಾರಂಟಿಗಳನ್ನ ಇವರು ಜಾರಿಗೆ ತರಬೇಕಾದರೆ ಯಾವ ರೀತಿಯಲ್ಲಿ ತಂದಿದ್ದಾರೆ, ಈ ರಾಜ್ಯದಲ್ಲಿ ಯಾವ ಅಭ್ಯರ್ಥಿಗಳಿಗೆ ನಾವು ಹಣವನ್ನು ಕೊಡಬೇಕು, ಆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನೆಲ್ಲ ಕುಂಠಿತಗೊಳಿಸಿದ್ದಾರೆ. ಹಿಂದೆ ಯಡಿಯೂರಪ್ಪನವರ ಕಾಲದಲ್ಲಿ ಯಾವ ಯಾವ ಯೋಜನೆಗಳನ್ನ ಜಾರಿಗೆ ತಂದಿದ್ರು ಅದನ್ನ ಅವ್ರು ಮಾತನಾಡಬೇಕಾದ್ರೆ ಹೇಳ್ತಾರೆ, ನಾನು ಅದನ್ನ ಚರ್ಚೆ ಮಾಡೋದು ಅನವಶ್ಯಕ. ಅವರ ಕಾಲದಲ್ಲಿ ಕೊಟ್ಟಂತ ಎಷ್ಟು ಕಾರ್ಯಕ್ರಮಗಳನ್ನ ಇವತ್ತು ನಿಲ್ಲಿಸಿದ್ರು. ಅದ್ರ ಜೊತೆಗೆ ಈ 5 ಕಾರ್ಯಕ್ರಮವನ್ನ ಕೊಡ್ಲಿಕ್ಕೆ
ನಮ್ಮ ನಾಡಿನ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ನನ್ನ ತಾಯಂದಿರಿಗೆ ಮನವಿ ಮಾಡ್ತೇನೆ, ಆ 2,000 ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಸಂತೋಷ ಪಡ್ತಕ್ಕಂಥದ್ದು ಇಲ್ಲಿ ಅನವಶ್ಯಕ. ಕಾರಣ ಆ 2,000 ರೂಪಾಯಿಗೆ ನಿಮಗೆ ಹಣ ಕೊಡ್ತಾರೆ, ಆ 2,000 ರೂಪಾಯಿಗೆ ಇನ್ನೂ 5-6 ಸಾವಿರ ರೂಪಾಯಿನ ಮುಂದಿನ ನಿಮ್ಮ ಪೀಳಿಗೆ, ನಿಮ್ಮ ಮಕ್ಕಳು ಆ ಸಾಲವನ್ನು ತೀರಿಸ್ತಕ್ಕಂಥ ಹೊರೆ ನಿಮ್ಮ ಕುಟುಂಬದ ಮಕ್ಕಳುಗಳ ಮೇಲೆ ಬೀಳುತ್ತೆ ಅಂತಕ್ಕಂಥದ್ದನ್ನ ತಾವು ಮರಿಬಾರದು. ಇವತ್ತು ಈ ರಾಜ್ಯದಲ್ಲಿ ಪ್ರತಿ ವರ್ಷ 1 ಲಕ್ಷದಿಂದ 1.25 ಲಕ್ಷ ಕೋಟಿ ಈ ಸರ್ಕಾರ ಸಾಲ ಏನು ಮಾಡ್ತಾ ಇದ್ದಾರೆ. ಇವತ್ತು ಮಾರ್ಚ್ 31ನೇ ತಾರೀಕಿನವರೆಗೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ 8,17,000 ಕೋಟಿ ಸಾಲವನ್ನ ಈ ಸರ್ಕಾರ ಮಾಡಿದೆ. ಈ ಸಾಲ ತೀರಿಸ್ತಕ್ಕಂಥವ್ರು ಇವತ್ತು ಸಿದ್ದರಾಮಯ್ಯನವರು ತೀರಿಸಲ್ಲ, ಅವ್ರ ಮಗ ಈಗೇನು ರಾಜಕಾರಣ ತಂದಿದ್ದಾರೆ ಪಾಪ ಮೊನ್ನೆ ಹೇಳ್ತಾರೆ ಈ ಕುಟುಂಬ ರಾಜಕಾರಣದ ಬಗ್ಗೆ. ಇವತ್ತು ನೀವು ಕುಟುಂಬದ ರಾಜಕಾರಣಕ್ಕೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆಯನ್ನ ಉಳಿಸ್ಕೊಂಡಿಲ್ಲ ಅಂತಕ್ಕಂಥ ಇವತ್ತು ಸಿದ್ದರಾಮಯ್ಯನವರು. ಇವತ್ತು ನಾವು ಹಲವಾರು ಕುಟುಂಬಗಳು ಇವತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು ಬೇರೆ. ಇವತ್ತು ನೀವು ಸಹ ಕುಟುಂಬದ ರಾಜಕಾರಣದ ಬಗ್ಗೆ ಟೀಕೆ ಮಾಡೋರು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಿಮ್ಮ ಒಂದು ಕುಟುಂಬದಲ್ಲಿ ಮೊದಲನೇ ಮಗನ ರಾಜಕೀಯದಲ್ಲಿ ತರಬೇಕು ಅಂತ ಹೊರಟ್ರಿ, ಆದ್ರೆ ಅಕಾಲಿಕವಾಗಿ ದುರ್ದೈವ ನಿಧನ ಹೊಂದಿದರು. ಅದಾದ ನಂತರ ಇನ್ನೊಬ್ಬ ಮಗ, ರಾಜಕೀಯದ ಸಂಬಂಧವೇ ಇರಲಿಲ್ಲ ಅಂತ ಇನ್ನೊಬ್ಬ ಮಗನ ರಾಜಕೀಯಕ್ಕೆ ತಂದಿದ್ದು ನಾಡಿನ ಜನತೆಯ ಕಷ್ಟಗಳಿಗೆ ಪರಿಹಾರ ತಗೊಂಬರ್ಲಿಕ್ಕೆ ನೀವು ಪ್ರಯತ್ನ ಪಟ್ರು. ಇಲ್ಲ ಅಹಿಂದ ಹೆಸರನ್ನ ನೀವೇನ್ ಹೇಳ್ತೀರಿ, ಆ ಅಹಿಂದ ಸಮಾಜದ ನನ್ನ ತಂದೆ ತಾಯಿದ್ರು ಅಣ್ಣ ತಮ್ಮಂದ್ರ ಭವಿಷ್ಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ನೀವು ನಿಮ್ಮ ಮಗನನ್ನ, 2ನೇ ಮಗನನ್ನ ಅಧಿಕಾರಕ್ಕೆ ತಂದ್ರು. ಹಲವಾರು ಸಂದರ್ಭದಲ್ಲಿ ಇವತ್ತು ಯಾವೊಂದು ಕುಟುಂಬದ ಬಗ್ಗೆ ಮೊನ್ನೆ ಚರ್ಚೆ ಮಾಡಿದ್ದೀರಿ, ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ, ಯಾವ ನೈತಿಕತೆ ಇಟ್ಕೊಂಡು ನೀವು ಚರ್ಚೆ ಮಾಡ್ತೀರಿ. ಹಲವಾರು ವಿಷಯಗಳಲ್ಲಿ, ಟ್ರಾನ್ಸ್ಫರ್ಗಳಲ್ಲಿ ನಿಮ್ಮ ಮಗ ಅಪ್ಪಯ್ಯ ಅಂತ ನಿಮ್ ಜೊತೆ ಚರ್ಚೆ ಮಾಡೋದಲ್ಲ ಪ್ರೀತಿಯಿಂದ, ಇದೆಲ್ಲ ನಮ್ಮ ರಾಜ್ಯದ ಜನತೆ ಕಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಇವರು ಯಾವುದೇ ರೀತಿಯ ಅಹಿಂದ ಸಮಾಜಗಳನ್ನು ಉದ್ಧಾರ ಮಾಡ್ತಕ್ಕಂಥ ನಾಯಕರಲ್ಲ. ಇವರು ಅಧಿಕಾರದ ಕುರ್ಚಿ ಅಲಗಾಡಕ್ ಶುರು ಮಾಡಿದಾಗ ಅಹಿಂದ ಅಂತಕ್ಕಂಥ ಭಜನೆ ಮಾಡ್ತಾರೆ. ಅದಾದ ನಂತರ ಅಹಿಂದ ಎಲ್ಲೋ ಇವರು ಭದ್ರವಾಗಿ ಮುಖ್ಯಮಂತ್ರಿ ಗಿರಿನಲ್ಲಿ ಇವರು ಆಟಾಟೋಪಗಳು ನಡೀತಾ ಇರತಕ್ಕಂಥ ಆ ಹಿನ್ನೆಲೆಯಲ್ಲಿ ಇವತ್ತು ಬಾಗಲಕೋಟೆಯ ಮಹಾಜನತೆಗೆ ಒಬ್ಬ ಅತ್ಯುತ್ತಮವಾದ ಶಿಕ್ಷಣ ತಜ್ಞರು ನಮ್ಮ ಚಿರಂತಿ ಮಠರವರು ಇವತ್ತು ಈ ಒಂದು ಭಾಗದ ಜನರಿಗೆ, ಹಲವಾರು ಕುಟುಂಬಗಳ ಮಕ್ಕಳಿಗೆ ಇವತ್ತು ವಿದ್ಯೆಯನ್ನ ಕೊಟ್ಟು ಆ ಕುಟುಂಬಗಳ ಒಂದು ಬದುಕಿಗೆ ದಾರಿಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಶಿಕ್ಷಣ ತಜ್ಞ ಇವತ್ತು ನಮ್ಮ ಚಿರಂತಿ ಮಠವರಲ್ಲಿದ್ದಾರೆ. ಈ ಭಾಗದಲ್ಲಿ ಅವರು ಕೊಟ್ಟಂತ ಕೊಡುಗೆ ಅಪಾರ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಈ ಚುನಾವಣೆಯಲ್ಲಿ ಅವರನ್ನ ತಾವು ಆಯ್ಕೆ ಮಾಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಯಾವೊಂದು ಲೂಟಿ ನಡೀತಾ ಇದೆ, ಆ ಲೂಟಿ ಬಗ್ಗೆ ಹೇಳ್ತಕ್ಕಂಥದ್ದು ಅರ್ಥವೇ ಇಲ್ಲ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ 87 ಕೋಟಿ ಹಣ ಲೂಟಿ ಆಗಿರ್ತಕ್ಕಂಥದ್ದನ್ನ ರಾಜ್ಯದ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಯಾವ ಅಹಿಂದ ಹೆಸರನ್ನ ಹೇಳ್ತಾರೆ, ಆ ಅಹಿಂದ ವರ್ಗದ ಜನರಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಆ ಯೋಜನೆಯ ಹಣವನ್ನ ಲೂಟಿ ಮಾಡಿ ಯಾರಿಗೆ ಇವತ್ತು ನೀವು ಅದ ಒಂದು ಶಿಕ್ಷೆಯನ್ನು ಕೊಡತಕ್ಕಂಥ ಕೆಲಸ ಮಾಡಿದ್ರಿ. ಇದೆಲ್ಲ ಹೇಳಲಿಕ್ಕೆ ಹೋದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಆದ್ರೆ ಅವ್ರ ಮಾತುಗಳಿಗೆ ತಾವು ಬೆಲೆ ಕೊಡಬೇಡಿ. ಅವ್ರು ಏನಾದ್ರು ನಿಜಕ್ಕೂ ಒಳ್ಳೆಯ ಕೆಲಸ ಮಾಡಿದ್ರೆ 5-6 ದಿವಸ ಈ ಒಂದು ಬಿಸಿಲಲ್ಲಿ ಬೆಳಕಿಂದ ರಾತ್ರಿವರೆಗೆ ನಿಮ್ಮ ಒಂದು ಹಿಂದುಗಡೆ ಹಿಂಬಾಲಿಕರನ್ನ ಇಲ್ಲಿ ಕರ್ಕೊಂಡ್ಬಂದು ಇಷ್ಟೆಲ್ಲ ಕಷ್ಟಪಡಬೇಕಾಗಿರ್ಲಿಲ್ಲ. ನಿಮ್ ವಿಧಾನಸೌಧದ ಏರ್ ಕಂಡೀಷನ್ ರೂಮ್ ನಲ್ಲಿ ಕೂತು ಅಭ್ಯರ್ಥಿ ನಿಲ್ಲಿಸಿ ಚುನಾವಣೆ ಗೆಲ್ಲಬಹುದಾಗಿದೆ. ಆದರೆ ಇವತ್ತು ನೀವು ಈ ನಾಡಿನ ಜನತೆಯ ಒಂದು ಆಶೀರ್ವಾದವನ್ನ ಪಡೆದು ದ್ರೋಹ ಏನು ಮಾಡಿದ್ದೀರಿ, ಇವತ್ತು ನಿಮಗೆ ಬುದ್ಧಿ ಕಲಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೊರಟಿದ್ದಾರೆ ಅಂತಕ್ಕಂಥದ್ದು ಮನವರಿಕೆಯಾಗಿ ಈಗ ಹಳ್ಳಿ ಸುತ್ತಲಿಕ್ಕೆ ಬಂದಿದ್ದೀರಿ. ನಾನು ಈ ಒಂದು ಬಾಗಲಕೋಟೆಯ ಮಹಾಜನತೆಯಲ್ಲಿ ಮನವಿ ಮಾಡ್ತೇನೆ, ಈ ರಾಜ್ಯ ಅತ್ಯಂತ ಸುಭಿಕ್ಷವಾದಂತ, ಅತ್ಯಂತ ಉತ್ತಮವಾದ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಇದೆ. ಈ ರಾಜ್ಯದ ಗೌರವವನ್ನು ಹಾಳು ಮಾಡತಕ್ಕಂಥ ಕೆಲಸ ಈ ಸರ್ಕಾರದಲ್ಲಿ ನಡೀತಾ ಇದೆ. ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಕಳಕಳಿಯ ಮನವಿ ಮಾಡ್ತೇನೆ. ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅವರ ಪ್ರಭಾವಕ್ಕೆ ಒಳಗಾಗದೆ ಚಿರಂತಿ ಮಠ ಅವರನ್ನು ಆಯ್ಕೆ ಮಾಡಿ ಈ ಭಾಗದಲ್ಲಿ ಒಂದು ಉತ್ತಮವಾದಂತಹ ನಿಮ್ಮ ಪರವಾದ
ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಅವ್ರನ್ನ ಆಶೀರ್ವಾದ ಮಾಡಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ.